ನೀವೊಬ್ಬರೇ ಬಂದ್ರಾ? ಹಸ್ಬೆಂಡ್ ಬರಲಿಲ್ವಾ? ಇಲ್ಲ ಡಾಕ್ಟರ್, ನಾನು ಒಬ್ಬಳೇ ಬಂದೆ. ಹಾಗಾದ್ರೆ ಅವಾಗಿಂದ ನಿಮ್ಮ ಹಸ್ಬೆಂಡೇ ಫೋನ್ ಮಾಡ್ತಿರ್ಬೇಕು. ಮೊದಲು ಕಾಲ್ ಬ್ಯಾಕ್ ಮಾಡಿ ಗುಡ್ ನ್ಯೂಸ್ ಹೇಳಿ. ಯಾ, ಇಟ್ಸ್ ಕನ್ಫರ್ಮ್ಡ್. ನೀವು ತಾಯಿ ಆಗ್ತಿದ್ದೀರಾ. Baby is already 4 weeks. Congrats. ಏನಾಯ್ತನು? ಡಾಕ್ಟರ್, ನಿಜವಾಗ್ಲೂನಾ? ವಿಷಯ ತಿಳಿಸಿದ್ಮೇಲೆ ನಿಜವಾಗ್ಲೂನಾ ಅಂತ ಕೇಳಿದ ಮೊದಲನೇ ಅವರು ನೀವೇನೆ. ಯಾಕೆ ನಂಬಕ್ಕಾಗ್ತಿಲ್ವಾ? ನೀನ್ ನಿಜವಾಗ್ಲೂ ತಾಯಿ ಆಗ್ತಿದ್ದೀರಾನು? No, no, it is unexpected. ಏನ್ ಯೋಚನೆ ಮಾಡ್ತಿದ್ದೀರಾನು? ಇದು ಖುಷಿ ಪಡೋ ವಿಚಾರ. ಯಾಕೆ ಡಲ್ ಆಗ್ಬಿಟ್ರಿ? ನಥಿಂಗ್ ಡಾಕ್ಟರ್. ಎನಿವೆ, ಥ್ಯಾಂಕ್ ಯು. ಇನ್ನೊಂದು 2 ವೀಕ್ಸ್ ಬಿಟ್ಟು ಮತ್ತೆ ಬನ್ನಿ, ಇನ್ನೊಂದ್ಸತಿ ಸ್ಕ್ಯಾನ್ ಮಾಡೋಣ. ಎಸ್ ಡಾಕ್ಟರ್. ಅಂದಹಾಗೆ ನೀವು ಇವತ್ತಿನ ಡಯಟ್ ಚೇಂಜ್ ಮಾಡ್ಕೋಬೇಕು. ಯಾವ್ಯಾವ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕು ಅಂತ ನಾನು ಮೇಲ್ ಮಾಡ್ತೀನಿ. ಓಕೆ, ಹುಷಾರನು. ಟೇಕ್ ಕೇರ್. ಅನು ಫೋನ್ ರಿಸೀವ್ ಮಾಡ್ತಿಲ್ವಲ್ಲ? ಈ ವಿಷಯ ನಾನು ತಿಳಿಸ್ಬೇಕಿತ್ತು. ಎಲ್ಲಿ ಹೋಗಿದ್ದಾಳೆ? Yes, Meera. Sir. Thank you. Welcome. Welcome everybody. Please be seated. Meera, let's start. Sure. So yeah, first of all, ಈ ಮೀಟಿಂಗ್ ಅಜೆಂಡಾ ಏನು ಅಂತ ಅಂದ್ರೆ, ಕಳೆದ ಫ್ಯೂ ಡೇಸ್ ಅಲ್ಲಿ ನಮ್ಮ ಕಂಪನಿಯಲ್ಲಿ ಏನೆಲ್ಲ ಪ್ರೋಗ್ರೆಸ್ ಅಂಡ್ ಚೇಂಜಸ್ ಆಗಿದೆಯೋ ಅದನ್ನ ಅಪ್ಡೇಟ್ ಮಾಡು. ಸೊ ಲೆಟ್ಸ್ ಗೋ ಒನ್ ಬೈ ಒನ್. ಸೊ ಹರ್ಷ ಸರ್ ಲಾಂಚ್ ಮಾಡಬೇಕು ಅಂತ ಇರೋ ಹೊಸ ಬಿಸ್ನೆಸ್ ಪ್ರಾಜೆಕ್ಟ್ ಇನ್ನೇನು ಕಿಕ್ ಸ್ಟಾರ್ಟ್ ಆಗೋ ಹಂತದಲ್ಲಿದೆ. ಎಲ್ಲ ನಾವು ಅನ್ಕೊಂಡಾಗೆ ಆದ್ರೆ ಅತಿ ಶೀಘ್ರದಲ್ಲಿ ಈ ಪ್ರಾಜೆಕ್ಟ್ ಅಕಂಪ್ಲಿಷ್ ಆಗುತ್ತೆ. ಸೊ ಪಾಸಿಟಿವ್ ಥಿಂಗ್ಸ್ ಯಾವುದು ಅಂತ ನೋಡಕ್ ಹೋದ್ರೆ, ಕಳೆದ ವರ್ಷ ಯಾವ ಕೆಲಸಗಳೆಲ್ಲ ಪೆಂಡಿಂಗ್ ಇತ್ತೋ ಆ ಎಲ್ಲ ಕೆಲಸಗಳು ಈ ಇಯರ್ ಅಕಂಪ್ಲಿಷ್ ಆಗಿದೆ. ದಟ್ಸ್ ದ ಗುಡ್ ನ್ಯೂಸ್. ಹರ್ಷ ಸರ್ ಪ್ರಪೋಸ್ ಮಾಡಬೇಕು ಅಂತಿರೋ ಬಿಸ್ನೆಸ್ ಮಾಡೆಲ್ನ ಈಗಾಗಲೇ ನಮ್ಮ ಎಲ್ಲ ಟ್ರಸ್ಟ್ ವರ್ದಿ ಕ್ಲೈಂಟ್ಸ್ ಅಂಡ್ ಪಾರ್ಟ್ನರ್ಸ್ ಜೊತೆ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಒಂದೇ ಒಂದು ಲೂಪ್ ಹೋಲ್ ಕೂಡ ಎಲ್ಲೂ ಕಂಡು ಬಂದಿಲ್ಲ. ಎಲ್ಲರ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ಮುಂದೆ ಹೇಳ್ತಾಳೆ ಇರು ಆರ್ಯ. ನಿನ್ ಹೆಂಡತಿ ಮತ್ತೆ ತಮ್ಮ ಏನೆಲ್ಲ ಮಾಡಿದರೆ ನಿಂಗೆ ಗೊತ್ತಾಗತ್ತೆ, ತಡಿ. ಇನ್ನ ನೆಗೆಟಿವ್ ಪಾಯಿಂಟ್ಸ್ ಬಂದ್ರೆ, ಹೇಳಿ ಮೀರಾಜಿ, ಹೇಳಿ. ಯಾವುದೂ ಇಲ್ಲ. ನಥಿಂಗ್, ಅಬ್ಸಲ್ಯೂಟ್ಲಿ ನಥಿಂಗ್ ದಿಸ್ ಇಯರ್. ಒಂದೇ ಒಂದು ಹೇಳೋದಾದ್ರೆ, ನಾವು ಈಗ ಮಾಡ್ತಿರೋ ಎಲ್ಲ ಕೆಲಸಗಳನ್ನ ಹಿಂದೆನೆ ಮಾಡಬೇಕಿತ್ತು. ಅದು ಬಿಟ್ರೆ ಬೇರೆ ಇನ್ಯಾವುದೂ ಇಲ್ಲ. ಹರ್ಷ ಸರ್, ನಿಮ್ಮನ್ನು ಕೇಳ್ಕೊಂಡು ಯಾರೋ ಬಂದಿದ್ದಾರೆ. ಅಪಾಯಿಂಟ್ಮೆಂಟ್ ಕೂಡ ತಗೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕಳಿಸ್ಬೋದಾ ಸರ್? ಇಲ್ಲಿಗೆ ಬೇಡ, ನನ್ನ ಚೇಂಬರ್ ಕಳಿಸಿ. ಸರಿ ಸರ್.
ಹರ್ಷ, ನ್ಯೂ ಕ್ಯಾಂಡಿಡೇಟ್ ಇಸ್ ಇಟ್? ಎಸ್ ದಾದಾ. Well, that's it about today's meet. Thank you. Thank you so much, everyone. ಗುಡ್ ಮೀರಾ, ಐ ಆಮ್ ಇಂಪ್ರೆಸ್ಡ್. ನಾನು ಇಲ್ಲದೆ ಇರುವಾಗ ಏನಾಯಿತು ಅನ್ನೋದನ್ನು ಹನಿಗವನ ಹೇಳಿದಾಗೆ ಪುಟ್ಟದಾಗಿ ಹೇಳಿ ಮುಗಿಸ್ಬಿಟ್ಟೆ. ಥ್ಯಾಂಕ್ ಯು. ಸರಿ, ಹಾಗಾದರೆ ಗುಡ್ ಡೇ, ಸಿ ಯು ಆಲ್. ಮೀರಾಜಿ, ನೀವ್ಯಾಕಲ್ಲಿ ಮಾತು ಬದಲಾಯಿಸಿದ್ರಿ? ನಾನೆಲ್ಲಿ ಮಾತು ಬದಲಾಯಿಸ್ದೆ ಜೆಂಡೆ? ನಿಜ ಹೇಳಿ, ಅನು ನಿಮ್ಮನ್ನ ಭಯ ಪಡಿಸಿಟ್ಟಿದ್ದಾಳ ಅಥವಾ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳ? ಬ್ಲ್ಯಾಕ್ ಮೇಲ್? ಏನ್ ಮಾತಾಡ್ತಾ ಇದ್ದೀರಾ ನೀವು? ಅಲ್ಲ, ತಪ್ಪು ಮಾಡ್ದವ್ರನ್ನಲ್ವಾ ಬ್ಲ್ಯಾಕ್ ಮೇಲ್ ಮಾಡೋಕ್ ಸಾಧ್ಯ? ನಾನೇನ್ ತಪ್ಪು ಮಾಡಿದ್ದೀನಿ? ಮಿರಾಜಿ, ನೀವು ನಿಜವಾಗ್ಲೂ ಒಳ್ಳೆ ಅವಕಾಶನ ಮಿಸ್ ಮಾಡ್ಕೊಂಡ್ರಿ. ನಿಮ್ಮ ಪ್ರತಿಯೊಂದು ಮಾತಿನ ಬಗ್ಗೆನೂ ಆರ್ಯ ಸರ್ಗೆ ನಂಬಿಕೆ ಇದೆ. ಈ ಅವಕಾಶನ ನೀವು ಬಳಸ್ಕೋಬೇಕಾಗಿತ್ತು. ಕೋರ್ಸ್ ಜೆಂಡೆ, ಚೆನ್ನಾಗಿ ಬಳಸ್ಕೊಂಡಲ್ಲ. ಒಬ್ರು ನಮ್ಮ ಮೇಲೆ ಅತಿಯಾಗಿ ನಂಬಿಕೆ ಇಟ್ಟಿದ್ದಾರೆ ಅಂತಂದ್ರೆ ಅದನ್ನ ಅಷ್ಟು ಸುಲಭವಾಗಿ ಕಳ್ಕೊಳಕ್ಕಾಗುತ್ತಾ? ನೀವೇ ಹೇಳಿ. ನೋವೇ, ಈಗಲೂ ನಾನು ಅದೇ ಕೆಲಸನೇ ಮಾಡಿದ್ದು. ಈಗಲೂ ಅಷ್ಟೆ, ನಿಜ ಏನಿದೆಯೋ ಅದನ್ನೇ ನಾನು ಆರ್ಯ ಸರ್ ಮುಂದೆ ಹೇಳಿದೆ. ಬೈ ಚಾನ್ಸ್ ನಾನು ಇಲ್ಲದೇ ಇರೋದನ್ನೆಲ್ಲ ಅವ್ರ ಮುಂದೆ ಹೇಳಿದ್ರೆ ನಾಳೆ ದಿನ ಅದವ್ರಿಗೆ ಗೊತ್ತಾದಾಗ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಹೊರಟೋಗಲ್ವಾ ಜೇಂಡೆ? ನಾನು ಅವ್ರ ಮುಂದೆ ಚಿಕ್ಕವಳಾಗೋಗಲ್ವಾ? ವೆಲ್, ಯು ಟೆಲ್ ಮಿ ಒನ್ ಥಿಂಗ್ ಜೇಂಡೆ, ಈ ಕಂಪನಿಗೆ ನಾನು ಯಾರು? ಹರ್ಷ ಸರ್ನ ಈ ಕಂಪನಿಯಿಂದ ಹೊರಗೆ ಹೋಗುವಾಗ ಮಾಡೋದ್ರಿಂದ ನನಗೇನು ಪ್ರಯೋಜನ ಇದೆ? ವೈ ಶುಡ್ ಐ ಹಸಲ್ ಬಿಟ್ವೀನ್ ದೇರ್ ಇಶ್ಯೂಸ್? ಐ ಥಿಂಕ್ ಇದರಿಂದ ನಿಮಗೇನೋ ಪ್ರಯೋಜನ ಇದೆ ಅಂತ ನನಗನ್ನಿಸ್ತಾ ಇದೆ. ಕರೆಕ್ಟ್? ನನಗೇನು ಪ್ರಯೋಜನ? ನೋ ನೋ ನೋ, ನಾ ಹೇಳಿದ್ದೆಲ್ಲ ನಿಮಗೋಸ್ಕರ. ನನಗೋಸ್ಕರನ? ಹಾಗಾದ್ರೆ ನೀವು ನನ್ನ ಇನ್ನೂ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ಐ ಹ್ಯಾವ್ ಆಲ್ವೇಸ್ ವಾಂಟೆಡ್ ಟು ಇಂಪ್ರೆಸ್ ಆರ್ಯ ಸರ್ ಬೈ ಮೈ ಹಾರ್ಡ್ ವರ್ಕ್, ಆ್ಯಂಡ್ ಈಗ ಅದು ನನ್ನ ನೇಚರ್ ಆಗೋಗಿದೆ. ಎಕ್ಸ್ಕ್ಯೂಸ್ ಮೀ, ಐ ಹ್ಯಾವ್ ಸಮ್ ಇಂಪಾರ್ಟೆಂಟ್ ವರ್ಕ್ ಟು ಡೂ. ಕ್ಯಾಚ್ ಯು ಲೇಟರ್. ಹಲೋ ಸರ್. ಕಂಗ್ರ್ಯಾಚುಲೇಷನ್ಸ್. ಸರ್, ನಿಮಗೆ ನೀನು ಮತ್ತೆ ಹರ್ಷ ಇಬ್ರು ಸೇರ್ಕೊಂಡು ಮಾಡಿರೋ ಕೆಲಸ ಮತ್ತೆ ಯೋಜನೆಗಳ ಬಗ್ಗೆ ಕೇಳಿ ನನಗೆ ತುಂಬಾ ಖುಷಿ ಆಯ್ತು. ಅಂತ ಈ ಸಂತೋಷಕ್ಕೆ ಈಗಲೇ ಈ ಕ್ಷಣನೇ ನಿನ್ನ ನಾನು ನೋಡಬೇಕು ಅಂತ ಅನಿಸ್ತಿದೆ. ನೀನು ಎಲ್ಲಿದೆಯಾ ಹೇಳು, ನಾನೀಗಲೇ ಅಲ್ಲಿಗೆ ಬರ್ತೇನೆ. ಸರ್, ನಾನೀಗ ಮನೆಗೆ ಹೊರಟೆ. ಎಲ್ಲಿಂದ? ಯಾಕೋ ಒಂಥರ ಇರೋ ಹಾಗಿದೆಯಾ? ಏನಾಯ್ತನು? ಏನಿಲ್ಲ ಸರ್, ಇಲ್ಲಿ ತುಂಬ ಟ್ರಾಫಿಕ್ ಸೌಂಡ್ ಇದೆ. ನಾನು ನಿಮಗೆ ಮನೇಲೇ ಸಿಗ್ತೀನಿ. ಇದೆಂಥ ಅಗ್ನಿ ಪರೀಕ್ಷೆ ನನಗೆ. ಯಾರ ಮೇಲೆ ಪ್ರತೀಕಾರ ತೀರಿಸ್ಕೋಬೇಕು ಅಂತಿದ್ದೀನೋ ಅವ್ರ ಮಗುಗೆ ತಾಯಿ ಆಗ್ತಾ ಇದ್ದೀನಿ. ಎಕ್ಸ್ಕ್ಯೂಸ್ ಮೀ ಸರ್, ಅವ್ರನ್ನ ಕಳಿಸ್ಲಾ ಸರ್?
ಹಾಂ ಕಳಿಸು. ಓಕೆ ಸರ್. ಸರ್ ಮೈ ಕಮಿನ್ ಸರ್. ಕಮನ್ ರಮೇಶ್. ಹೇಳಿ ರಮೇಶ್. ಸರಿ, ನಾನು ಹೇಳಿದ ರೆಕಾರ್ಡ್ಸ್, ಡಾಕ್ಯುಮೆಂಟ್ಸ್ ಆ್ಯಂಡ್ ಮೆರಿಟ್ ಸರ್ಟಿಫಿಕೇಟ್ಸ್ ತಂದಿದ್ದೀರಾ? ಹಾಂ ಸರ್, ತೊಗೊಂಬಂದಿ. ಸರ್ 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 ದಯವಿಟ್ಟು ಕ್ಷಮಿಸಿ ಸರ್, ನನ್ನ ಕ್ಷಮಿಸಿ ಸರ್. ರಮೇಶ್ ಸರ್ ನಾನು ತಪ್ಪು ಮಾಡ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್. ರಮೇಶ್ ಸರ್ ಏನು ಮಾಡ್ತಿದ್ದೀರಿ ನೀವು? ಸರ್ ಕ್ಷಮಿಸಿ ಸರ್. ಎದಳಿ ರಮೇಶ್, ಎದಳಿ ಸರ್. ಎದಳಿ ರಮೇಶ್. ಸರ್ ಕ್ಷಮಿಸಿ ಸರ್, ನನ್ನ ನಿಮ್ಗಾಗ್ಲಿ ನಿಮ್ಮ ಕಂಪ್ನಿಗಾಗ್ಲಿ ಮೋಸ ಮಾಡೋ ಉದ್ದೇಶ ನಮ್ದಿರ್ಲಿಲ್ಲ ಸರ್. ಪಾಡು ಸರ್, ಬಣ್ಣ ಹಚ್ಚೋದ್ ಬಿಟ್ರೆ ಬೇರೆ ಕೆಲಸ ನನಗೆ ಗೊತ್ತಿಲ್ಲ ಸರ್. ಕಲಾವಿದರಿಗೆ ಕೈ ತಟ್ಟೋರಿದ್ದಾರೆ, ಆದ್ರೆ ಕಾಸು ಕೊಡೋರಿಲ್ಲ ಸರ್. ಈ ದುಡ್ಡಿನ ಆಸೆಗೋಸ್ಕರ ಈಗೆಲ್ಲ ಮಾಡ್ಬಿಟ್ಟೆ, ನನ್ನ ಕ್ಷಮಿಸಿ ಸರ್. ಅಳ್ಬೇಡ ರಮೇಶ್, ಕಲಾವಿದರು ಕಣ್ಣೀರು ಹಾಕಬಾರ್ದು. ನನ್ನ ಕ್ಷಮಿಸಿ ಸರ್. ನಿನ್ನ ಕ್ಷಮಿಸಿನೇ ನಾನು ಇಲ್ಲಿಗೆ ವಾಪಸ್ ಕರೆಸಿದ್ದು. ಅದಕ್ಕೆ ನನ್ನ ಜೀವನ ಪೂರ್ತಿ ಋಣಿಯಾಗಿರ್ತೀನಿ ಸರ್. ಸರ್ ನಾನು ಮಾಡಿ ತಪ್ಪನ್ನೆಲ್ಲ ಕ್ಷಮಿಸಿ ನಾನು ಬೆಳೆಯೋದಕ್ಕೊಂದು ದಾರಿ ಮಾಡಿಕೊಟ್ಟಿದ್ದೀರಲ್ಲ, ಥ್ಯಾಂಕ್ ಯು ಸರ್. ಇಟ್ಸ್ ಓಕೆ. ನೀನಿಲ್ಲೇ ಯಾವ ಕಾರಣಕ್ಕೋಸ್ಕರ ಬಂದಿದ್ಯಾ ಅಂತ ದಾದಾಗಾಗ್ಲಿ ಚೇಂಡೆಗಾಗ್ಲಿ ಯಾವುದೇ ಕಾರಣಕ್ಕೆ ಗೊತ್ತಾಗ್ಬಾರ್ದು. ಅರ್ಥ ಆಯ್ತಾ? ಆಯ್ತು ಸರ್. ನೀನು ಅವ್ರ ಕಡೆಯವರು ಅನ್ನೋ ಥರ ಆ್ಯಕ್ಟ್ ಮಾಡಬೇಕು. ಎಸ್ ಸರ್. ಕಮ್. Can I have everyone's attention, please? ನಾನು ಇವ್ರನ್ನ ನಮ್ಮ ಕಂಪನಿಯಲ್ಲಿ ಕೆಲಸಕ್ಕೆ ಅಪಾಯಿಂಟ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಮುಂದೆ ಇವರು ಇದೇ ಫ್ಲೋರಲ್ಲಿ ನಿಮ್ಮೆಲ್ಲರೊಟ್ಟಿಗೆ ಕೆಲಸ ಮಾಡ್ತಾರೆ. ಪ್ಲೀಸ್ ಎನ್ಕರೇಜ್ ಆ್ಯಂಡ್ ಸಪೋರ್ಟ್ ಹಿಮ್. ವೆಲ್ಕಮ್ ಮಿಸ್ಟರ್ ರಮೇಶ್. ಥ್ಯಾಂಕ್ ಯು. ಸೊ ರಮೇಶ್, ದಿಸ್ ಇಸ್ ಯೋರ್ ವರ್ಕ್ ಸ್ಟೇಷನ್. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ನಾನು ದಾದಾ ಕನ್ವೀನಿಯಂಟ್ ಟೈಮ್ ನೋಡಿಕೊಂಡು ಅವ್ರನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇಫ್ ಯು ಹ್ಯಾವ್ ಎನಿ ಪ್ರಾಬ್ಲಮ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ. ಓಕೆ ಸರ್. ಯು ಮೇ ಕ್ಯಾರಿ ಆನ್. ಹಲೋ ಬಾವಾ. ಹಾಂ, ಅದಕ್ಕೆ ನೀವು ಹೇಳ್ದಂಗೆ ರಮೇಶ್ನ. ಬಾವಾ ನೋ, ನಾವಿದನ್ನ ಫೋನಲ್ಲಿ ಮಾತಾಡೋದು ಬೇಡ, ಮನೇಲಿ ಮಾತಾಡೋಣ. ಸರಿ ಅದಕ್ಕೆ, ನಾನು ಈಗಲೇ ಸಿಗ್ತೀನಿ. ನೀವು ಎಲ್ಲಿದ್ದೀರ ಅಂತ ಹೇಳಿ. ಓ, ನೀವು ದಾದಾ ರಿಪೋರ್ಟ್ ತರಕ್ಕೆ ಹಾಸ್ಪಿಟ್ಲ್ ಹೋಗ್ತೀನಿ ಅಂದಿದ್ದೀರಲ್ಲ, ಅಲ್ಲೇ ಇದ್ದೀರಾ? ಅದು ಸರಿ ಅದಕ್ಕೆ, ನಾನು ಆಗಲೇ ನಿಮ್ಮನ್ನು ಕೇಳಬೇಕು ಅಂದ್ಕೊಂಡಿದ್ದೆ. ಡಾಕ್ಟರ್ ಹೇಳಿದ್ದು CT ಸ್ಕ್ಯಾನ್ ಮಾಡಿಸ್ಬೇಕಂತಲ್ವಾ? ಬಟ್ ನೀವು ಯಾವ ರಿಪೋರ್ಟ್ನ ಕಲೆಕ್ಟ್ ಮಾಡಕ್ಕೆ ಹೋದ್ರಿ? ಬಾವಾ ಇದನ್ನೆಲ್ಲ ಆಮೇಲೆ ಮಾತಾಡೋಣ, ಫೋನಲ್ಲಿ ಬೇಡ. ಸರಿ, ನಾನು ಈಗಲೇ ಬರ್ತೀನಿ. ಎಲ್ಲಿದ್ದೀರ ಅಂತ ಹೇಳಿ. ಸರಿ, ನಾನು ಲೊಕೇಶನ್ ಕಳಿಸ್ತೀನಿ. ಓಕೆ ಅದಕ್ಕೆ, ಸಿ ಯು ದೇರ್. ನಮ್ಮವರಿಂದನೇ ವಿಷಯಗಳನ್ನ ಮುಚ್ಚಿಡೋದು ಎಷ್ಟು ಕಷ್ಟ. ನಾನೀಗ ಮುಚ್ಚಿಟ್ಟಿರೋದನ್ನ ಮನೆಯವ್ರು ಎಲ್ರಿಗೂ ತಿಳ್ಕೊಳ್ಳೋ ಹಕ್ಕಿದೆ, ಆದ್ರೆ ಹೇಳೋ ಪರಿಸ್ಥಿತಿಲಿ ನಾನಿಲ್ಲ. ಏನು ಇದೆಲ್ಲ? ನನಗೂ ಹೇಳಿದ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟಿದ್ಯಾ? ಸರ್ ನೀವೇ ಎಲ್ರಿಗೂ ಹೇಳೋಗಿದ್ದೀರಲ್ಲ ಸರ್, ಅವ್ರಾಗೆ ಕರೆದು ಕೆಲಸ ಕೊಟ್ಟರೆ ನಾನು ಬೇಡ ಅನ್ನೋದಕ್ಕಾಗುತ್ತಾ ಸರ್? ನನ್ನ ಆ್ಯಕ್ಟಿಂಗಿಗೆ ಅವ್ರ ಪ್ರಾಡಕ್ಟ್ ತೊಗೊಳೋದಕ್ಕೆ ಒಪ್ಪಿದ್ದು ಮಾತ್ರ ಅಲ್ಲ ಸರ್, ನನ್ನ ಮೇಲೆ ಕೆಲ್ಸಕ್ಕೆ ತೊಗೊಂಡಿದ್ದಾರೆ. ನಮ್ಗೆ ಬೈದಿರಲ್ಲ, ನೋಡಿದ್ರ ಈಗ ನನ್ನ ಬುದ್ಧಿವಂತಿಕೆನಾ? ಅವ್ರಾಗೆ ಕರೆದ್ರ? ಹೌದು ಸರ್. ಮತ್ತು ನನಗೆ ಮೊದಲೇ ಯಾಕೆ ಹೇಳಲಿಲ್ಲ? ನನಗೂ ನಿನಗೂ ಹಿಂದೆ ಆಗಿದ್ದನ್ನ ಬಾಯ್ ಬಿಟ್ರೆ ಬದುಕಲ್ಲ ನೀನು. ಛೇ ಇಲ್ಲ ಸರ್, ಅದನ್ನೆಲ್ಲ ಹೇಳಿದ್ರೆ ನಾನು ಇಲ್ಲಿ ಇರೋದಕ್ಕಾಗಲ್ವಲ್ಲ ಸರ್. ನೀವು ಯಾರು ಅಂತಲೇ ನನಗೆ ಗೊತ್ತಿಲ್ಲ, ನಾನೇನು ಹೇಳಲ್ಲ, ಹಂಗಿದ್ಬಿಡ್ತೀನಿ ಸರ್. ಹಂಗಿದ್ರೆ ಬದುಕ್ತೀಯ?
ಹುಷಾರ್. ಸರಿ ಸರ್. ಯಾ, ಇಟ್ಸ್ ಕನ್ಫರ್ಮ್ಡ್. ನೀವು ತಾಯಿ ಆಗ್ತಿದ್ದೀರಾ. ಅದಕ್ಕೆ ನೀವು ಹೇಳಿದ ಹಾಸ್ಪಿಟಲ್ ಇಲ್ಲೇ ಹತ್ರದಲ್ಲಿದ್ಯಾ? ಐ ಡೋಂಟ್ ನೋ. ಯಾಕತ್ಗೆ ಒಂಥರ ಇದ್ದೀರಾ? ಯು ಡೋಂಟ್ ಲುಕ್ ಫೈನ್. ಇವತ್ತು ಯಾಕೋ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಅನ್ಸುತ್ತಲ್ವಾ? ಅಥವಾ ನನಗಾಗ ಅನಿಸ್ತಿದ್ಯಾ? ಅದಕ್ಕೆ ಒಂದು ಕೆಲಸ ಮಾಡೋಣ, ನೀವು ಕಾರಲ್ಲಿ ಕೂತ್ಕೊಳ್ಳಿ, ನಾನು ನಿಮ್ಮನ್ನ ಮನೆಗೆ ಡ್ರಾಪ್ ಮಾಡ್ತೀನಿ. ನಿಮ್ಮ ಕಾರನ್ನು ಬೇಕಾದ್ರೆ ನಾನು ಯಾರ ಕೈಯಾದ್ರೂ ಮನೆಗೆ ಕಳ್ಸಿಕೊಡ್ತೀನಿ. ಕಮ್ ಸಿಟ್. ನೀವು ಹೇಳ್ದಂಗೆ ರಮೇಶ್ ಹತ್ರ ಅವತ್ತೇ ಮಾತಾಡಿ ನಮಗೆ ವಿಷಯ ಗೊತ್ತಾಗಿರೋದನ್ನ ಜೇಂಡೆ ಮತ್ತೆ ದಾದಾ ಹತ್ರ ಹೇಳ್ಬೇಡ ಅಂತ ವಾರ್ನಿಂಗ್ ಕೊಟ್ಟಿದ್ದೀನಿ. ಕರೆದು ಕೆಲಸ ಕೊಟ್ಟಿದ್ದಕ್ಕೆ ತುಂಬಾನೇ ಇಮೋಷನಲ್ ಆಗೋದು. ಅದಕ್ಕೆ ಇನ್ಮೇಲೆ ನಮಗೆ ಲಾಯಲ್ ಆಗಿರ್ತಾನ ಅವನು. ಆದ್ರೆ ಅವನು ಹೇಳಿದ್ ಕೇಳಿ ನನಗೆ ಯಾಕೋ ತುಂಬಾ ಬೇಜಾರಾಯ್ತು. ಅದಕ್ಕೆ ನಮ್ಮ ಸುತ್ತ ಇರೋ ಜನರಿಗೆ ಇಷ್ಟೆಲ್ಲ ಕಷ್ಟಗಳಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಆದ್ರೆ ನಾವೆಲ್ಲ ಆರಾಮಾಗಿದ್ದೀವಿ, ಸರಿ ತಪ್ಪುಗಳ ಬಗ್ಗೆ, ಮಾರಲಿಟಿ ಬಗ್ಗೆ ಮಾತಾಡ್ತೀವಿ. ಬಟ್ ಅದೆಷ್ಟೋ ಜನರ ಪ್ರಾಬ್ಲಮ್ಸ್ ಎಲ್ಲ ನೆನ್ಸ್ಕೊಂಡ್ರೆ ನಾವು ಇಷ್ಟೊಂದು ಲಕ್ಸುರಿಯಸ್ ಲೈಫ್ ಲೀಡ್ ಮಾಡಿಕೊಂಡು ಸರಿ ತಪ್ಪುಗಳ ಬಗ್ಗೆ ಮಾತಾಡೋದು ತಪ್ಪು ಅಂತ ನನಗನ್ಸುತ್ತೆ. ಅದಕ್ಕೆ ಎನಿವೆ, ಐ ಆಮ್ ಜಸ್ಟ್ ಗೆಟಿಂಗ್ ಕ್ಯಾರಿಡ್ ಅವೇ. ವಿಷಯ ಏನಂದ್ರೆ, ನೀವು ಹೇಳ್ದಂಗೆ ರಮೇಶನ್ನ ಕೆಲ್ಸಕ್ಕೆ ತಗೊಂಡಿದ್ದೀನಿ. ಅಂಡ್ ಯಾವುದೇ ಕಾರಣಕ್ಕೂ ಜೇಂಡೆಗೆ ರಮೇಶ್ ನಮ್ಮ ಕಡೆ ಸೇರಿದಾನೆ ಅನ್ನೋ ವಿಷಯ ಗೊತ್ತಾಗ್ಬಾರ್ದು ಅಂತೂ ನಾನು ಹೇಳಿದ್ದೀನಿ. ಸೊ ಅವ್ನು ಹೇಳಲ್ಲ, ಹೇಳೋದು ಇಲ್ಲ. ಅದಕ್ಕೆ ಯಾಕೇನು ಮಾತಾಡ್ತಿಲ್ಲ ನೀವು? ಏನಿಲ್ಲ ಬಾವ, ನೀವು ಹೇಳಿದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಗುಡ್ ಬಾವ, ಜೇಂಡೆ ವಿರುದ್ಧ ನಮ್ಮ ಹತ್ರ ಒಂದಷ್ಟು ಸಾಕ್ಷಿಗಳಿದಾವೆ. ಇನ್ನೂ ಹೆಚ್ಚಿಗೆ ಸಾಕ್ಷಿ ಸಿಕ್ಕಷ್ಟು ನಾವು ಸ್ಟ್ರಾಂಗ್ ಆಗ್ತೀವಿ. ಆದ್ರೆ ನಿಮ್ ದಾದಾ ಯಾಕೇನಾಯ್ತು? ಅವ್ರ ವಿರುದ್ಧ ಸಾಕ್ಷಿ ಇಲ್ವಾ? ಅದಲ್ಲ ಬಾವ, ಯಾಕೋ ಸಡನ್ ಆಗಿ ಇದನ್ನೆಲ್ಲ ಬಿಟ್ಬಿಡೋಣ, ಏನೂ ಆಗೇ ಇಲ್ಲ ಅನ್ನೋ ತರ ಇದ್ಬಿಡೋಣ ಅಂತ ಅನ್ಸೋದಕ್ ಶುರು ಆಗಿದೆ. ಅದಕ್ಕೆ ಏನ್ ಹೇಳ್ತಿದ್ದೀರಾ? ಎಲ್ರೂ ನೆಮ್ಮದಿಯಾಗಿ ಕಳಿತಿರೋ ಜೀವನನ ಯಾಕೆ ಕೆಡಿಸ್ಬೇಕು ಅನ್ನೋ ಯೋಚನೆ ಅಷ್ಟೇ. ನೋತ್ಗೆ ವಾಟ್ಸ್ ರಾಂಗ್ ವಿತ್ ಯು? ನನ್ನ ಅಪ್ಪ, ನನ್ನ ಅಕ್ಕ, ನನ್ನ ಬಾಲ್ಯ ಎಲ್ಲನೂ ಒಬ್ಬ ವ್ಯಕ್ತಿ ಕಿತ್ಕೊಂಡಿದ್ದಾನೆ. ಅದನ್ನೆಲ್ಲ ಹೇಳ್ದವರು ನೀವು. ಈಗ ನೀವೇ ಹಿಂಗಂದ್ರೆ ಹೇಗತ್ಗೆ? ನಿಮ್ಗೆ ಏನಾಗ್ತಿದೆ ಅಂತ ಹೇಳಿ. ಆರ್ ಯು ಓಕೆ? ಏನಿಲ್ಲ ಬಾವ, ಐ ಆಮ್ ಫೈನ್. ನಂಗೆ ಸ್ವಲ್ಪ ಸಮಯ ಬೇಕು ಅಷ್ಟೇ. ಶ್ಯೂರ್, ನೀವು ತಗೊಳ್ಳಿ. ಬಟ್ ಈ ಮಾತೆಲ್ಲ ಹೇಳಕ್ ಹೋಗ್ಬೇಡಿ ನೀವು. Congratulations, Mrs. Anu Aryavardhan. ನನ್ನ ಪರಿಸ್ಥಿತಿನ ನೋಡಿ ಆಡ್ಕೋತಿದ್ಯಾ? ಛೆ, ಈ ವಿಷಯದಲ್ಲಿ ಯಾರಾದರೂ ಆಡ್ಕೋತಾರಾ ಅನ್ನು? ಪರಿಸ್ಥಿತಿ ಎಂತದೇ ಇದ್ರೂ ಸುದ್ದಿ ಸಿಹಿ ಸುದ್ದಿನೇ ಅಲ್ವಾ? ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ದೆ. ಪಾಪ, ನಿನಗೆಂತ ಧರ್ಮ ಸಂಕಟ ಅಲ್ವಾ? ಮೊಗ್ಗಿನ ಸುತ್ತ ಮುಳ್ಳಿದ್ರು ಅದು ಅರಳುವಾಗ್ಲೇ ಅದ್ರ ದಳಕ್ಕೆ ಮುಳ್ಳು ಚುಚ್ಚೋದು. ಪಾಪ, ನಿನ್ನನ್ನು ನೋಡಿದ್ರೆ ನನಗೆ ಹಾಗೆ ಅನ್ನಿಸ್ತದೆ. ನಿನಗೇನು ಗೊತ್ತಿಲ್ಲದೆ ನೀನು ಆರಾಮಾಗಿದ್ದೆ. ಆದ್ರೆ ಈಗ ನಿನ್ನ ಗಂಡನ ಇತಿಹಾಸನೇ ನಿನಗೆ ಮುಳ್ಳಾಗಿದೆ. ಆದ್ರೆ ಏನೂ ಮಾಡೋಕ್ಕಾಗ್ತಿಲ್ಲ ಅಲ್ವಾನು? ಪಾಪ, ನೀನ್ ತಾನೇ ಏನ್ ಮಾಡಕ್ ಸಾಧ್ಯ? ಅವನು ಏನೇ ಮಾಡಿದ್ರು
ಈಗ ನಿನ್ನ ಗಂಡ ನಿನ್ನ ಕಣ್ಣಿಗೆ ಜೆಂಟಲ್ಮ್ಯಾನ್ ಥರನೇ ಕಾಣೋದು. ವೆರಿ ಗುಡ್. ನಿನಗೇನು ಗೊತ್ತಿಲ್ಲ ಅನ್ನೋ ಥರ ನಗ್ನಗ್ತಾ ಓಡಾಡ್ಕೊಂಡು ಆರಾಮಾಗಿದ್ಬಿಡು. ಓಕೆನಾ? ಪ್ಲೀಸ್ ಸ್ಟಾಪ್ ಇಟ್.